ಸ್ನೇಹಿತರೆ ನಮಸ್ಕಾರ. PNK ಇನ್ ಕನ್ನಡ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಇಂದು ನಾವು ನಿಮಗಾಗಿ ಕೃಷಿ ಕೆಲಸದಲ್ಲಿ ಬಳಸುವ ಕೆಲವು ಕುತೂಹಲಕಾರಿ ಯಂತ್ರಗಳ ಬಗ್ಗೆ ಮಾಹಿತಿಯನ್ನು ತಂದಿದ್ದೇವೆ. ಇದು ನಿಜವಾಗಿಯೂ ನಿಮ್ಮ ಜ್ಞಾನವನ್ನು ಹೆಚ್ಚಿಸಲಿದೆ. ಆದ್ದರಿಂದ ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೆ ಸಂಪೂರ್ಣವಾಗಿ ನೋಡಿ. ಇದರಿಂದ ನೀವು ಯಾವುದೇ ಪ್ರಮುಖ ಮಾಹಿತಿಯನ್ನು ಪಡೆಯಬಹುದು. ಅದಕ್ಕಾಗಿ ತಪ್ಪದೇ ನೋಡಿ. ಬೇಸಾಯಕ್ಕೆ ನೀರಿನ ಮೂಲಗಳನ್ನು ಸಿದ್ಧಪಡಿಸುವ ಈ ಯಂತ್ರ ವೇಗದಿಂದ ಕೆಲಸ ಮಾಡುತ್ತದೆ. ಟ್ರ್ಯಾಕ್ಟರ್ 2 ಹೊಲಗಳಿಂದ ಎಲೆಗಳ ತರಕಾರಿಗಳನ್ನು ಕೊಯ್ಲು ಮಾಡುವುದು ತುಂಬಾ ತೊಂದರೆದಾಯಕ ಕೆಲಸವಾಗಿದೆ. ಅದಕ್ಕಾಗಿ ಆ ತರಕಾರಿಗಳ ಎಲೆಗಳನ್ನು ಒಂದೊಂದಾಗಿ ಕೀಳಲು ಸಾಕಷ್ಟು ಸಮಯ ತೆಗೆದುಕೊಳ್ಳುತ್ತದೆ. ಆದರೆ ಅದಕ್ಕಿಂತ ಭಿನ್ನವಾಗಿ ಈ ಯಂತ್ರವು ನಗುತ್ತಲೇ ಅದೇ ಕೆಲಸವನ್ನು ಮಾಡುತ್ತದೆ. ಈ ಯಂತ್ರವು ಸಾಸಿವೆ, ಪಾಲಕ್, ಮೆಂತ್ಯ, ಕೊತ್ತಂಬರಿ ಮುಂತಾದ ಎಲ್ಲಾ ರೀತಿಯ ತರಕಾರಿಗಳ ಎಲೆಗಳನ್ನು ಸೂಕ್ಷ್ಮ ಮತ್ತು ಅಗಲವಾದ ಎಲೆಗಳಿಂದ ಬಹಳ ಎಚ್ಚರಿಕೆಯಿಂದ ಮತ್ತು ಸ್ವಚ್ಛವಾಗಿ ಒಡೆಯುವ ಸಾಮರ್ಥ್ಯವನ್ನು ಹೊಂದಿದೆ. ಈ ಯಂತ್ರದ ಮುಂಭಾಗದ ಭಾಗದಲ್ಲಿ ಸಣ್ಣ ಟಿಪ್ಪಣಿಗಳನ್ನು ಲಗತ್ತಿಸಲಾಗಿದೆ. ಅದರ ಎತ್ತರವನ್ನು ಹೊಂದಿಸಲಾಗಿದೆ. ಎಲೆಗಳ ಕಾಂಡಗಳ ಎತ್ತರಕ್ಕೆ ಅನುಗುಣವಾಗಿ ಅಗತ್ಯವಿರುವಷ್ಟು ಭಾಗವನ್ನು ಮಾತ್ರ ಕತ್ತರಿಸಲಾಗುತ್ತದೆ. ತದನಂತರ ನಿಧಾನವಾಗಿ ಈ ಯಂತ್ರ ಚಲಿಸತೊಡಗಿ ಇಡೀ ಗದ್ದೆಯಿಂದ ಎಲೆಗಳನ್ನು ಕಿತ್ತು ಹಿಂದೆ ನಿಂತಿರುವ ರೈತರಿಗೆ ಕೊಡುತ್ತಾರೆ. ಪಿಕ್ಟೌ ಕಂಟ್ರಿ ಬೆರ್ರಿ ಈ ಅದ್ಭುತ ಯಂತ್ರವು ಪೊದೆಗಳಿಂದ ನುಣ್ಣಗೆ ಗಾತ್ರದ ಹಣ್ಣುಗಳನ್ನು ಒಡೆಯಲು ಕೆಲಸ ಮಾಡುತ್ತದೆ. ಈ ಯಂತ್ರದ ಬಾಯಿಯಲ್ಲಿ ಹಿಂಜ್ ತರಹದ ಅಚ್ಚನ್ನು ಅಳವಡಿಸಲಾಗಿದೆ. ಪೊದೆಗಳ ಮೇಲಿನ ಹಣ್ಣುಗಳ ಸ್ಥಾನಕ್ಕೆ ಅನುಗುಣವಾಗಿ ಅದರ ಹಿಂದೆ ಕುಳಿತಿರುವ ರೈತನಿಂದ ಚಲಿಸಲಾಗುತ್ತದೆ. ಈ ಭುಜದ ಆಕಾರದ ಅಚ್ಚು ಆ ಹಣ್ಣುಗಳ ಪೊದೆಗಳಿಗೆ ಪ್ರವೇಶಿಸಿದ ತಕ್ಷಣ ಸಸ್ಯ ಮತ್ತು ಹಣ್ಣುಗಳಿಗೆ ಹಾನಿಯಾಗದಂತೆ ಅದೇ ಅಚ್ಚಿನಲ್ಲಿ ಸಂಗ್ರಹಿಸಲಾಗುತ್ತದೆ. ಕೆಲಸವನ್ನು ಕೈಯಾರೆ ಮಾಡಿದರೆ ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಎಂದು ನೀವು ಊಹಿಸಬಹುದು. ಆದರೆ ಈ ಅದ್ಭುತ ಯಂತ್ರವು ಅದೇ ಕೆಲಸವನ್ನು ನಿಮಿಷಗಳಲ್ಲಿ ಮಾಡುತ್ತದೆ. ಪಿಂಕ್ ಇನ್ನೋವೇಷನ್ ಪ್ರಪಂಚದಾದ್ಯಂತದ ಜನರು ಹೂವುಗಳನ್ನು ತುಂಬಾ ಇಷ್ಟಪಡುತ್ತಾರೆ ಮತ್ತು ಜನರು ಹೂಗಳ ಬೊಕೆಯನ್ನು ಮನೆಗಳಲ್ಲಿ ಅಲಂಕಾರವಾಗಿ ಅಥವಾ ಯಾರಿಗಾದರೂ ಉಡುಗೊರೆಯಾಗಿ ನೀಡಲು ಇಷ್ಟಪಡುತ್ತಾರೆ. ಇಷ್ಟು ಮಾತ್ರವಲ್ಲದೆ ಹೂವುಗಳಿಂದ ಹಿಡಿದು ಹಲವು ಬಗೆಯ ರಾಸಾಯನಿಕಗಳು ಮತ್ತು ಸುಗಂಧ ದ್ರವ್ಯಗಳವರೆಗೆ ಅವುಗಳನ್ನು ಇತರ ಅನೇಕ ಸೌಂದರ್ಯವರ್ಧಕ ಉತ್ಪನ್ನಗಳಲ್ಲಿಯೂ ಬಳಸಲಾಗುತ್ತದೆ. ಇಲ್ಲಿ ಈ ಬೃಹತ್ ಜಮೀನಿನಲ್ಲಿ ಆ ಹೂಗಳನ್ನು ಕೀಳುವ ಕೆಲಸ ನಡೆಯುತ್ತದೆ. ಈ ಕ್ಷೇತ್ರದಲ್ಲಿ ಇಲ್ಲಿ ಹೂವುಗಳನ್ನು ಬೆಳೆಸಿದ ನಂತರ ಅವುಗಳನ್ನು ಸರಿಯಾದ ಆಕಾರಕ್ಕೆ ಒಡೆಯುವುದು ದೀರ್ಘವಾದ ಕೆಲಸವಾಗಿದೆ ಮತ್ತು ಈ ಅದ್ಭುತ ಯಂತ್ರವು ಅದನ್ನು ಸುಲಭಗೊಳಿಸುತ್ತದೆ. ಈ ಯಂತ್ರವನ್ನು ಒಬ್ಬ ರೈತ ಮಾತ್ರ ಬಳಸಬಹುದು. ಈ ಯಂತ್ರದ ಮುಂಭಾಗದ ಭಾಗದಲ್ಲಿ ಸಿಲಿಂಡರಾಕಾರದ ಅಚ್ಚನ್ನು ಅಳವಡಿಸಲಾಗಿದ್ದು, ಈ ಹೂವಿನ ಗಿಡಗಳ ಮೇಲೆ ಹಾದು ಹೋದಾಗ ಆ ಹೂವಿನ ಗಿಡದ ಹೂಗಳನ್ನು ಮಾತ್ರ ಕಿತ್ತು ಇಡೀ ಗಿಡವನ್ನೇ ಬಿಡುವಂತೆ ರೂಪಿಸಲಾಗಿದೆ, ಯಾರಿಗೂ ಹಾನಿ ಮಾಡದೆ. ಇದರಿಂದ ಆ ಗಿಡಗಳಲ್ಲಿ ಮತ್ತೆ ಹೂವುಗಳು ಬೆಳೆಯುತ್ತವೆ. ಈ ಯಂತ್ರವು ಒಂದು ಕ್ಷಣದಲ್ಲಿ ಇಡೀ ಹೊಲದಿಂದ ಹೂವುಗಳನ್ನು ಸಂಗ್ರಹಿಸಲು ಕೆಲವೇ ನಿಮಿಷಗಳನ್ನು ತೆಗೆದುಕೊಳ್ಳುತ್ತದೆ ಮತ್ತು ಕೆಲಸವನ್ನು ಅತ್ಯಂತ ಸ್ವಚ್ಛವಾಗಿ ಮಾಡುತ್ತದೆ. ಬೋಸ್ಲೇಟ್ ಫಾರ್ಮಿಂಗ್ ಮೆಷಿನರಿ. ಬೋರ್ಡ್ ಫಾರ್ಮ್ ಯಂತ್ರೋಪಕರಣಗಳು ಹೊಲಗಳಿಂದ ಜೋಳಗಳನ್ನು ಮುರಿಯುವುದು ತುಂಬಾ ತ್ರಾಸದಾಯಕ ಕೆಲಸವಾಗಿದೆ. ರೈತರಿಗೆ ಇದಕ್ಕಾಗಿ ಇನ್ನೂ ಯಂತ್ರಗಳು ಇರುವುದರಿಂದ ಅವರು ನಿಧಾನಗತಿಯಲ್ಲಿ ಕೆಲಸ ಮಾಡುತ್ತಾರೆ ಮತ್ತು ಅದೇ ಸಮಯದಲ್ಲಿ ಅವುಗಳನ್ನು ಕೀಳುವ ಸಮಯದಲ್ಲಿ ಜೋಳಗಳು ವ್ಯರ್ಥವಾಗುತ್ತವೆ. ಆದರೆ ಆ ಎಲ್ಲಾ ಯಂತ್ರಗಳಿಗಿಂತ ಭಿನ್ನವಾಗಿ ಈ ಯಂತ್ರವು ಒಂದು ಜೇಡನ್ನು ವ್ಯರ್ಥ ಮಾಡದೆ ಮೋಜಿನ ರೀತಿಯಲ್ಲಿ ಜೇಡಿನ ಗಿಡದಿಂದ ಕಿತ್ತು ಗದ್ದೆಯಿಂದ ತೆನೆಗಳನ್ನು ಸಂಗ್ರಹಿಸುತ್ತದೆ. ಈ ಯಂತ್ರವನ್ನು ನಿರ್ವಹಿಸಲು ಒಬ್ಬರೇ ಅಗತ್ಯವಿದೆ. ಈ ಯಂತ್ರವು ಗಾತ್ರದಲ್ಲಿ ಚಿಕ್ಕದಾಗಿದೆ. ಇದರಿಂದಾಗಿ ಇದನ್ನು ಸಮತಟ್ಟಾದ ಪ್ರದೇಶಗಳನ್ನು ಹೊಂದಿರುವ ಹೊಲಗಳಲ್ಲಿ ಮಾತ್ರ ಬಳಸಲಾಗುವುದಿಲ್ಲ. ಆದರೆ ಗುಡ್ಡಗಾಡು ಪ್ರದೇಶಗಳಲ್ಲಿ ಮಾಡಿದ ಹೊಲಗಳಲ್ಲಿ ಬೆಳೆದ ದವಡೆಗಳನ್ನು ಒಡೆಯಲು ಇದನ್ನು ಸುಲಭವಾಗಿ ಸಾಗಿಸಬಹುದು. ಈ ವೈಶಿಷ್ಟ್ಯಗಳಿಂದಾಗಿ ಈ ಯಂತ್ರವು ಅನೇಕ ರೈತರಿಂದ ಇಷ್ಟವಾಗುತ್ತಿದೆ.
ಮೈನ್ಕ್ರಾಫ್ಟ್ ಮ್ಯಾಚಿನರಿ ಬೃಹತ್ ಶಸ್ತ್ರಾಸ್ತ್ರಗಳನ್ನು ಹೊಂದಿರುವ ಈ ವಿಚಿತ್ರ ಯಂತ್ರ ವಾಸ್ತವವಾಗಿ ಇದು ಕೀಟನಾಶಕಗಳನ್ನು ಸಿಂಪಡಿಸಲು ಒಂದು ರೀತಿಯ ಯಂತ್ರವಾಗಿದೆ. ಅಂತಹ ಅನೇಕ ಹಣ್ಣಿನ ಮರಗಳಿದ್ದು ಅವುಗಳ ಗಾತ್ರವು ತುಂಬಾ ದೊಡ್ಡದಾಗಿದೆ ಮತ್ತು ಅದರಲ್ಲಿ ಆ ಹಣ್ಣಿನ ಮರಗಳು ಕೀಟಗಳು ಇತ್ಯಾದಿಗಳಿಂದ ನಾಶವಾಗಬಹುದು. ಆದ್ದರಿಂದ ಈ ಬೃಹತ್ ಯಂತ್ರವನ್ನು ಆ ಕೀಟಗಳಿಂದ ರಕ್ಷಿಸಲು ಮಾತ್ರ ಬಳಸಲಾಗುತ್ತದೆ. ಈ ಯಂತ್ರದ ತೋಳುಗಳನ್ನು ತೆರೆದ ನಂತರ ಈ ಯಂತ್ರವು ತೋಟದ ಕಾರಿಡಾರ್ನಲ್ಲಿರುವ ಹಣ್ಣಿನ ಮರಗಳ ಮೂಲಕ ಹಾದು ಹೋಗುತ್ತದೆ. ಅಲ್ಲಿ ಯಂತ್ರವು ಈ ತೋಳುಗಳಿಗೆ 9 ಸಿಂಪಡಿಸುವ ಯಂತ್ರಗಳೊಂದಿಗೆ ಈ ಮರಗಳನ್ನು ಸಿಂಪಡಿಸಲು ಪ್ರಾರಂಭಿಸುತ್ತದೆ. ಈ ಯಂತ್ರದ ದೊಡ್ಡ ಗಾತ್ರದ ಕಾರಣ ಈ ಯಂತ್ರವು ಈ ಬಾರ್ನ 3 ನಡುದಾರಿಗಳಲ್ಲಿ ಒಂದೇ ಬಾರಿಗೆ ಪ್ಯಾಕ್ ಮಾಡುತ್ತದೆ. ಇದು ಸಾಕಷ್ಟು ಸಮಯವನ್ನು ಉಳಿಸುತ್ತದೆ. ಅದೇ ಕೆಲಸವನ್ನು ಒಬ್ಬ ವ್ಯಕ್ತಿ ತನ್ನ ಬೆನ್ನಿಗೆ ಕಟ್ಟಿಕೊಂಡು ಕೀಟನಾಶಕದ ಟ್ಯಾಂಕ್ ಅನ್ನು ಪಂಪ್ ಮಾಡಿದರೆ ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಎಂದು ನೀವು ಊಹಿಸಬಹುದು. ಆದರೆ ಈ ಯಂತ್ರವು ಕೆಲವೇ ನಿಮಿಷಗಳಲ್ಲಿ ಅದೇ ಕೆಲಸವನ್ನು ಮಾಡುತ್ತದೆ ಮತ್ತು ಕೀಟನಾಶಕಗಳನ್ನು ಸಿಂಪಡಿಸುವ ಮೂಲಕ ಇಡೀ ಮರದ ಯಾವುದೇ ಭಾಗವನ್ನು ಬಿಡುವುದಿಲ್ಲ. ಹಾಲ್ಮರ್ ಹೊಲಗಳಿಂದ ಮಣ್ಣನ್ನು ಅಗೆದು ಗೋದಾಮಿಗೆ ಸಾಗಿಸಲು ಅವುಗಳನ್ನು ಸಂಗ್ರಹಿಸಿ ಟ್ರಕ್ಗಳಲ್ಲಿ ಲೋಡ್ ಮಾಡುತ್ತದೆ ಈ ಯಂತ್ರವು. ಮತ್ತು ಈ ಯಂತ್ರದಲ್ಲಿ ಬೃಹತ್ ತೋಳುಗಳನ್ನು ಹೊಂದಿದೆ ಮತ್ತು ಅದರ ಮಧ್ಯದಲ್ಲಿ ಕೆಲವು ಸಿಲಿಂಡರಾಕಾರದ ತಿರುಗುವ ರೋಲ್ಗಳನ್ನು ಸಹ ಹೊಂದಿದೆ. ಈ ಯಂತ್ರವು ಈ ಕಚ್ಚಲು ರಾಶಿಯ ಬಳಿ ಹೋದ ತಕ್ಷಣ ಈ ಯಂತ್ರದಲ್ಲಿ ರಸ್ತೆಯಲ್ಲಿ ನಿರಂತರವಾಗಿ ತಿರುಗುತ್ತಲೇ ಇರುತ್ತದೆ. ಹಾಗಾದರೆ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ನೀವು ಈ ವಿಡಿಯೋವನ್ನು ಇಷ್ಟಪಟ್ಟರೆ ವಿಡಿಯೋ ಲೈಕ್ ಮಾಡಿ ಮತ್ತು ನೀವು ಇನ್ನೂ ಚಾನಲ್ಗೆ ಚಂದಾದಾರರಾಗಿಲ್ಲದಿದ್ದರೆ ಚಂದಾದಾರರಾಗಿ PNK ಇನ್ ಕನ್ನಡ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.